ಕೊನೆಗೂ ಕ್ಯಾಪ್ಟನ್ ಆಗದ ಪ್ರತಾಪ್ ಅವರು ಈ ಮನೆಯ ಕ್ಯಾಪ್ಟನ್ ಆಗಬೇಕು ಅಂತ ಅಂದ್ಕೊಳ್ತಾರೆ. ಅಲ್ಲಿ 2 ಇಬ್ಬರು ಕೂಡ ತುಕಾಲಿ ಸಂತೋಷ್ ಅವರು ಮತ್ತು ಪ್ರತಾಪ್ ಇಬ್ಬರೂ ಕೂಡ ಕ್ಯಾಪ್ಟನ್ ಆಗಿರೋದಿಲ್ಲ. ಇಬ್ಬರು ಕ್ಯಾಪ್ಟನ್ ಆಗಬೇಕು ಅಂತ ಕೇಳ್ಕೊಳ್ತಾರೆ. ಆದರೆ ಇಬ್ಬರಲ್ಲೂ ಒಂದು ವ್ಯತ್ಯಾಸ. ತುಕಾಲಿ ಸಂತೋಷ್ ಅವರು ಅಲ್ಲಿ ಕೇಳ್ತಾರೆ, ನನಗೆ ಮನೆ ಎಲ್ಲ ವಸತಿ ಬೇಕು, ಬೇರೆಯವರು ನನ್ನ ಸೇವೆಯನ್ನು ಮಾಡಬೇಕು, ಅದಕ್ಕೋಸ್ಕರ ನಾನು ಕ್ಯಾಪ್ಟನ್ ಆಗಬೇಕು ಅಂತ. ಆದರೆ ಪ್ರತಾಪ್ ಅವರು ಆ ಯಾವ ಒಂದು ಆ, ಐಶ್ವರ್ಯ ಅಥವಾ ಅಲ್ಲಿ ಬರುವಂಥ ಸುಖ ಸಂತೋಷಗಳನ್ನು ಬಯಸಲ್ಲ. ಅದಕ್ಕೆ ಬದಲು ಅವರು ಕೊಡೋ ಕಾರಣ ಏನಂದರೆ, ನನ್ನ ತಂದೆ ತಾಯಿಗಳ ಒಂದು ಫೋಟೋ ಏನಿದೆ ಅದು ಈ ಮನೆಯಲ್ಲಿ ಬರಬೇಕು, ಆ ಗೋಡೆ ಮೇಲೆ ಬರಬೇಕು, ಅದಕ್ಕೋಸ್ಕರ ನಾನು ಕ್ಯಾಪ್ಟನ್ ಆಗಬೇಕು ಅಂತ ಕೇಳ್ಕೊಳ್ತಾರೆ. ನಿಜಕ್ಕೂ ಅವರು ಕೇಳಿದ್ದು ನನಗೆ ಜೆನ್ಯೂನ್ ಅಂತ ಅನ್ನಿಸ್ತು. ಆದರೆ ಎಲ್ಲೋ ಒಂದು ಕಡೆ ತುಕಾಲಿ ಸಂತೋಷ್ ಅವರು ಅಂದರೆ ಎಲ್ಲರೂ ನನ್ನ ಸೇವೆಯನ್ನು ಮಾಡಬೇಕು, ನಾನು ಹೇಳಿದ್ದೆಲ್ಲ ಮಾಡಬೇಕು ಅನ್ನೋ ಅಂಥ ಒಂದು ಆ ಮನುಷ್ಯನ ಒಂದು ಅಂದರೆ ಮನಸ್ಸು ಏನಿದೆ ಅದು ಒಂದು ವಿಕಾರ ಒಂದು ಸ್ವರೂಪವನ್ನು ತೋರಿಸ್ತು ಅಲ್ಲಿ ಅಂತ ಹೇಳ್ಬೋದು. ಅಂದರೆ ಬೇರೆಯವರ ಹತ್ರ ಸೇವೆ ಮಾಡಿಸ್ಕೋಬೇಕು ಅಂದರೆ ಅವರೆಲ್ಲ ನನಗೆ ಸೇವೆ ಮಾಡಬೇಕು ಅನ್ನೋವಂಥ ಒಂದು ಮನಸ್ಥಿತಿ ಇದೆಯಲ್ಲ, ಅದನ್ನು ನಾವು ಏನಂತ ಕರಿಬೇಕೋ ನನಗಂತೂ ಗೊತ್ತಿಲ್ಲ. ಮತ್ತೊಂದು ಕಡೆ ಮನೆಯವರೆಲ್ಲ ವೋಟ್ ಹಾಕ್ತಾರೆ. ನನಗೆ ಆಶ್ಚರ್ಯ ಅನಿಸಿದ್ದು ಏನಂದರೆ, ವಿನಯ್ ಅವರು ಪ್ರತಾಪ್ ಅವರು ಕ್ಯಾಪ್ಟನ್ ಆಗಲಿ ಅಂತ ವೋಟ್ ಹಾಕ್ತಾರೆ. ಅದನ್ನು ನಾನು ಆ್ಯಕ್ಚುಲಿ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಅದು ನನ್ನ ಪ್ರಕಾರ ಒಂದು ಅಂದರೆ ಡಿಫ್ರೆಂಟ್ ವೋಟಿಂಗ್ ಅಂತ ಅನ್ನಿಸ್ತು. ಯಾಕಂದರೆ ವಿನಯ್ ಮತ್ತು ಪ್ರತಾಪ್ ಸಾಕಷ್ಟು ಯಾವುದೇ ಒಂದು ಇದು ಬಂದರೂ ಕೂಡ ಅಲ್ಲಿ ತೋರಿಸ್ತಾರೆ. ಆದರೆ ಇತ್ತೀಚೆಗೆ ವಿನಯ್ ಇವತ್ತಿನ ಎಪಿಸೋಡ್‌ನಲ್ಲಿ ಕೂಡ ನಾವು ಪ್ರತಾಪ್ ಅವರು ವಿನಯ್ ಅವರಿಗೆ ಅಲ್ಲಿ ಟಿಶ್ಯೂ ಪೇಪರನ್ನು ತಗೊಂಬಂದು ಕೊಡ್ತಾರೆ ಕಣ್ಣೊರೆಸ್ಕೊಳ್ಳೋದಕ್ಕೆ. ಸೊ, ಹಾಗೆ ಪ್ರತಾಪ್ ಅವರು ವಿನಯ್ ಅವರನ್ನು ಸಮಾಧಾನ ಮಾಡ್ತಾ ಇರ್ತಾರೆ ಕೂಡ, "ಇನ್ನು 1 ವಾರ ಇದೆ, ಯೋಚನೆ ಮಾಡಬೇಡಿ" ಅಂತ. ಅದು ನಿಜಕ್ಕೂ ಒಳ್ಳೆಯದು ಅಂತ ಅನ್ನಿಸ್ತು. ಒಂದು ಕಡೆ ಅಂದರೆ ಈ 1 ವಾರದ ನಂತರ ಅವರೇನು ಅಂದರೆ ಈ ಮನೆಯಲ್ಲಿ ಇರೋವಾಗ ಒಳ್ಳೇದಾದರೂ ಕೂಡ ಅಂದರೆ ಇಬ್ಬರು ನಾವು ಫ್ರೆಂಡ್ಸ್ ಆಗಬೇಕು ಅಂತ ಅಂದ್ಕೊಂಡ್ರು ಕೂಡ ಮತ್ತೆ ಸಡನ್ಲಿ ಒಂದು ಟಾಸ್ಕ್ ಬಂದುಬಿಡತ್ತೆ, ರೇಟಿಂಗ್ ಮಾಡ್ಕೊಳ್ಳಿ ಅಂತ. ಆಗ ವಿನಯ್ ಅವರು ಕೂಡ ಕನ್‌ಫ್ಯೂಸ್ ಆಗ್ತಾರೆ, ಯಾರನ್ನು ಟಾಪ್ 6ಅಲ್ಲಿ ನಿಲ್ಲಿಸೋದನ್ನು. ಅದೇ ರೀತಿ ಪ್ರತಾಪ್ ಅವರು ವಿನಯ್ ಅವರನ್ನು 6ಅಲ್ಲಿ ನಿಲ್ಲಿಸ್ತಾರೆ. ಈ ರೀತಿ ಜಗಳಗಳು ಮತ್ತೆ ಮನಸ್ತಾಪಗಳು ಬರ್ತಾನೆ ಇರುತ್ತೆ. ಆದರೆ ಮನೆ ಹೊರಗಡೆ ಹೋದ್ಮೇಲೆ ಅವ್ರನ್ನ ಯಾರು ಕರೆದು ಜಗಳ ಮಾಡಿ ಆ ರೀತಿ ಟಾಸ್ಕ್‌ಗಳನ್ನು ಕೊಡೋದಿಲ್ಲ. ಹಾಗಾಗಿ ಅವರು ಒಳ್ಳೆ ಫ್ರೆಂಡ್ಸ್ ಆಗಿ ಮುಂದುವರಿತಾರೆ. ಈ ಮನೆಯಲ್ಲಿ ಈ ರೀತಿ ಇದ್ದ ಮಾತ್ರಕ್ಕೆ ಹೊರಗಡೆ ಹೋದ್ಮೇಲೂ ಕೂಡ ನಾವು ಸಾಕಷ್ಟು ಈ ಹಿಂದಿನ ಸೀಸನ್‌ಗಳಲ್ಲಿ ನೋಡಿದ್ವಿ. ತುಂಬ ಹೊಡೆದಾಡ್ಕೊಂಡಿರ್ತಾರೆ, ಸಾಕಷ್ಟು ಮನಸ್ತಾಪಗಳು ಬಂದಿರುತ್ತೆ. ಆದರೆ ಮನೆಯಿಂದ ಹೊರಗಡೆ ಬಂದ ನಂತರ ಸಿಕ್ಕಾಪಟ್ಟೆ ಫ್ರೆಂಡ್ಸ್ ಆಗಿ ತುಂಬ ಚೆನ್ನಾಗಿರ್ತಾರೆ. ಅವ್ರನ್ನ ನಾವು ಸಾಕಷ್ಟು ಫಂಕ್ಷನ್‌ಗಳಲ್ಲಾಗಿರಲಿ, ಅವರ ಇನ್‌ಸ್ಟಾಗ್ರಾಮ್‌ನಲ್ಲಾಗಿರಲಿ ನೋಡೋವಾಗ ಒಂದು ಒಳ್ಳೆ ಫ್ರೆಂಡ್‌ಶಿಪ್ಪನ್ನು ನೋಡಿರ್ತೀವಿ. ಅದೇ ರೀತಿ ವಿನಯ್ ಮತ್ತು ಪ್ರತಾಪ್ ಅವರು ಕೂಡ ಒಳ್ಳೆ ಫ್ರೆಂಡ್ಸ್ ಆಗ್ತಾರೆ ಅಂತ ಅಂದ್ಕೊಳ್ತೀನಿ. ಸೊ ನೋಡೋಣ, ಅದು ಹೋಗ್ತಾ ಹೋಗ್ತಾ ಗೊತ್ತಾಗತ್ತೆ. ಬಟ್ ನನ್ನ ಪ್ರಕಾರ ಪ್ರತಾಪ್ ಅವರು ಕ್ಯಾಪ್ಟನ್ ಆಗೋದಕ್ಕೆ ಡಿಸರ್ವ್ ಇದ್ದರು. 420 ಅಂಕಗಳನ್ನು ಪಡ್ಕೊಂಡಿದ್ರು ಕಳೆದ ವಾರದಲ್ಲಿ. ಆದರೂ ಕೂಡ ಅಲ್ಲಿ ಸಂಗೀತ ಅವರು ಕ್ಯಾಪ್ಟನ್ ಆಗ್ತಾರೆ ಮನೆಯ ವೋಟಿಂಗ್‌ನಿಂದ. ಅದು ಆ ಕಾರಣಕ್ಕಾದರೂ ಪ್ರತಾಪ್ ಅವರಿಗೆ ಒಂದು ಅವಕಾಶವನ್ನು ಕೊಡಬೇಕಾಗಿತ್ತು. ಬಿಗ್ ಬಾಸ್ ಕೊಟ್ಟರು ಕೂಡ, ಆದರೆ ಪ್ರತಾಪ್ ಅವರೇ ಅಲ್ಲಿ ಹೇಳ್ತಾರೆ, ದೇವರು ಕೊಟ್ಟರು ಕೂಡ ಪೂಜಾರಿ ಕೊಡಲಿಲ್ಲ ಅಂತ. ಅದೇ ಆಗಿದ್ದು ಅಲ್ಲಿ. ವರ್ತೂರ್ ಸಂತೋಷ್ ಅವರು ಯಾವ ಕಾರಣಕ್ಕಾಗಿ ತುಕಾಲಿ ಸಂತೋಷ್ ಅವರನ್ನು ಸಪೋರ್ಟ್ ಮಾಡ್ತಾನೆ ಹೋಗ್ತಾ ಇದ್ದಾರೆ. ಆದರೆ ತುಕಾಲಿ ಸಂತೋಷ್ ಅವರು ಹಿಂದೆಗಡೆ ವರ್ತೂರ್ ಅವರನ್ನು ಕೂಡ ಸಾಕಷ್ಟು ಬಾರಿ ಕೆಳಗಡೆ ಎಳೀತಾರೆ. ಅಂದರೆ ಅಲ್ಲಿ ವಿನಯ್ ಅವರೇ ಹೇಳಿರ್ತಾರೆ, ಒಂದು ಪಂದ್ಯದಲ್ಲಿ ವರ್ತೂರ್ ಸಂತೋಷ್ ಅವರನ್ನು ಹೊರಗಡೆ ಇಡೋದಕ್ಕೆ ತುಕಾಲಿ ಸಂತೋಷ್ ಅವರೇ ಕಾರಣ ಆಗಿರ್ತಾರೆ. ಪಾಪ ವರ್ತೂರ್ ಸಂತೋಷ್ ಅವರು ನಿಜಕ್ಕೂ ಮುಗ್ಧ ಪಾಪ, ಅದೆಲ್ಲ ಗೊತ್ತಿಲ್ಲದೆ ಅವರಿಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ.